ಏನ್ ಭೈರವ ಬೆಳ್ ಬೆಳಿಗ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ಯಾ? ಏನಾದ್ರೂ ವಿಷಯ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಬಂದ? ಆ ಇವತ್ತು ನಿನ್ನ ಮಗಳು ಹೆಂಗೋ ಮನೆಗೆ ಬರ್ತಾಳೆ. ಏನೋ ರುಚಿಯಾಗಿ ತಿಂಡಿ ಗಿಂಡಿ ಎಲ್ಲ ಮಾಡ್ಬಿಟ್ಟು ಕೊಡ್ತೀಯ ಅಂತ ಹೇಳ್ಬಿಟ್ಟು ಅದಕ್ಕೆ ನೀನು ಬಂದ್ಬಿಟ್ಟ ಇಲ್ಲಿಗೆ. ನನ್ನ ಮಗಳು ಬತ್ತಾಳ? ನನ್ನ ಮಗಳು ಎಲ್ಲಿ ಬತ್ತಾಳೆ? ಅವಳಿಗೆ ಈಗಾಗಲೇ ಅಲ್ಲೇ ಅಡ್ಜಸ್ಟ್ ಆಗೋಗ್ಬಿಟ್ಟೈತೆ ಅಂತ ಅನ್ನಿಸ್ತದೆ. ಅಯ್ಯೋ ನಮ್ಮನೆ ಸಮಸ್ಯೆ ಕಣಮ್ಮ, ನಮ್ಮನೆ ಸಮಸ್ಯೆನ ಬಗೆಹರಿಸ್ಬೇಕು ಕಣಮ್ಮ, ಅದಕ್ಕೆ ಅಲ್ಲೇ ಇತ್ತೀನಿ ಕಣಮ್ಮ ಅಂತ ಹೇಳ್ಬಿಟ್ಟು ಏನು ಹೋಗೋ ಕೆಲಸ ಮಾಡಕ್ ಕೇಳಿ. ಅಯ್ಯಯ್ಯೋ ಅದೇ ಮನೆ ನೀ ಬೇಜಾರಾಗ್ಬಿಟ್ಟು ಇವಾಗ ಇಲ್ಲಿಗೆ ಬರ್ತಾವಳೆ. ಸಾಕು ಸಾಕು ಅಂತ ಹೇಳ್ಬಿಟ್ಟು ಬದ್ದು ಡಾರ್ಲಿಂಗ್ ಹೋಗು, ಒಂಚೂರು ಕೋಳಿ ಗೀಳಿ ಎಲ್ಲ ತಂದು ಮಗಳಲ್ವಾ ಮಾಡಿ ರೂಢಿ ಮಾಡಿ ಹೋಗು. ನನ್ನ ಮಗಳು ಯಾಕೆ ಬತ್ತಾವಳೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಇನ್ನೇನು ಬರ್ತಾಳಲ್ಲ ಎಲ್ಲ ಹೇಳ್ತಾಳೆ, ಸಮಾಧಾನ. ಮತ್ತೆ ಸರಿ ಬಿಡು ಆಯ್ತು. ಏನಾರ ಮಾಡ್ತೀನಿ. ಹೆಂಗೆ ನಾವು ಬರ್ತಾರೆ ಅಂತ ಹೇಳ್ಬಿಟ್ಟು ವಾಸನೆ ಹಿಡ್ಕೊಂಡು ನೀ ಬಂದ್ಬಿಡ್ತೀವಿ. ಅಮ್ಮ 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 ನಾನಂತೂ ಇನ್ನ ಅವ್ರ ಮನೆಗಂತೂ ಹೋಗಲ್ಲ ಕಣಮ್ಮ. ನನಗಂತೂ ಅವ್ರ ಮನೆಗಿರಕ್ಕೆ ಇಷ್ಟನೂ ಇಲ್ಲಮ್ಮ. ಮನೆಗಿರೋರೆಲ್ಲ ಫೋರ್ ಪೇಂಟಿಗಳಮ್ಮ, ಕಯ್ಯ 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 ಅಂತಾನೆ ಇರ್ತಾರೆ ಕಣಮ್ಮ. ಮಗಳೇ ಸಮಾಧಾನ ಮಾಡ್ಕ, ಕುಂತ್ಕ ಕಾಪಿ ತಗೊಬಿಟ್ಟು ಬರ್ತೀನಿ. ಏನೋ ಏನೋ ಮಾತಾಡಿವಂತೆ, ಏನಾಯ್ತು ಇವಾಗ? ಅಂಥದ್ದು ಏನಾಯ್ತು? ಏನಾಯ್ತಾ? ಅವ್ರ ಮನೆ ಅಂತೂ ಯಪ್ಪ ಇರಿಟೇಷನ್ನು ನನಗಂತೂ. ಅಮ್ಮ ನನಗೂ ಅವ್ರಿಗೂ ಇನ್ನೇನು ಸಂಬಂಧ ಇಲ್ಲ ಕಣಮ್ಮ. ಅವ್ರ ಸವಾಸನೂ ನನಗೆ ಬೇಕಾಗಿಲ್ಲ ಕಣಮ್ಮ. ದೊಡ್ಡ ನಮಸ್ಕಾರ ಕಣಮ್ಮ. ನನಗಂತೂ ಏನೂ ಬೇಕಿಲ್ಲ ಕಣಮ್ಮ. ನಾನು ಇಲ್ಲೇ ಇದ್ಬಿಡ್ತೀನಿ. ಇನ್ನೊಂದು ಕಿತ ಬಂದು ಕರೀಲಿ, ನಾನಂತೂ ಹೋಗೋಕ್ಕಿಲ್ಲ. ಏನೋ ಅವ್ರ ಮನೆಗೆ ಸಮಸ್ಯೆ ಅಂದರೆ ನಮ್ಮ ಮನೆ ಸಮಸ್ಯೆನೇ ತಾನೆ. ಏನೋ ಒಂದು ಚೂರು ಮಾತಾಡೋಕೆ ಹೋದ್ರೆ ನನ್ನುದ್ದಕ್ಕೂ ಕೈ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತಾರೆ ಕಣಮ್ಮ. ನಾನು ಇಲ್ಲೇ ಇರ್ತೀನಿ. ನನ್ನ ಮನೆ ಬಿಟ್ಬಿಟ್ಟಂತೂ ಎಲ್ಲೂ ಹೋಗಿಲ್ಲ. ನೀನಂತೂ ಹೋಗು 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 ಅವ್ರು ಬಲವಂತ ಮಾಡ್ತಾವ್ರೆ ಅಂತ ಕಳ್ಸಕ್ಕಂತೂ ನೀನು ಹೋಗ್ಬೇಡ. ಅಲ್ವೇ ಏನಾಯ್ತು ಯಾಕಾಯ್ತು ಅಂತ ಹೇಳ್ಬಿಟ್ಟು ಹೇಳು. ಅದೇ ಅವಳು ತೇಜ ಬಂದವಳಲ್ಲ, ಮಮತಾ ಆಂಟಿ ಮಗಳು. ಅವಳು ತಾಳಿ ಕಟ್ಟು ಅನ್ನೋದಕ್ಕೆ, ನಮ್ಮ ಅಣ್ಣಯ್ಯ ತಾಳಿ ಕಟ್ಟಕ್ಕಿಲ್ಲ ಅನ್ನೋದಕ್ಕೆ, ನಾನು ಆಸ್ತಿ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಅಂತ ಇಬ್ರು ನನ್ನ ಮೇಲೆ ಗೂಬೆ ಕೂರಿಸ್ತಾವ್ರೆ. ನಾನೇನೋ ಪಾಪ ನಮ್ಮ ಅಣ್ಣಯ್ಯಂಗೆ ಏನಾರ ಬೇಕಾದ್ರೆ ಸಹಾಯ ಮಾಡೋಣ, ಶಾರದಾ ಆಂಟಿ ಮಗಳವಳಲ್ಲ ಆಶನ್ ಇಷ್ಟಪಡ್ತಾ ಇದ್ದ ಅವನು. ಅದಕ್ಕೆ ನೀನು ಅವನಿಗೆ ಸಹಾಯ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ರೆ ಕಣಮ್ಮ, ನನ್ನನ್ನೇ ಅಂದ್ಬಿಟ್ಟ ಕಣಮ್ಮ. ಅವನನ್ನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣಮ್ಮ. ಚಿಕ್ಕ ವಿಚಾರಗಳಿಗೆಲ್ಲ ಜಗಳ ಮಾಡ್ಕೊಂಡು ಬಂದ್ರೆ ನಿಧಿ ಎಷ್ಟಿರ್ತದೆ ಹೇಳಿ ಜಗಳ ಎಲ್ಲ. ನಾನು ಮನೆ ಸಂಸಾರ ಅಂತ ಹೋದ್ರೆ 1000 ಲಕ್ಷ ಬರ್ತವೆ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಳಕಾಯ್ತದ? ಸಮಾಧಾನ ಮಾಡ್ಕ. ನಿಧಿ ಪುಟ್ಟ, ನಾನು ನಿನಗೆ ಸಮಾಧಾನ ಮಾಡ್ಲಾ? ಭೈರವ ಏನ್ ಸಮಾಧಾನ ಮಾಡ್ತೀಯ ನನಗೆ? ನೀನು ಖುಷಿಯಾಗೋ ವಿಷಯನ ನಿಂಗೆ ಹೇಳ್ಬಿಟ್ರೆ ನೀನು ಸಮಾಧಾನ ಆಗ್ಲೇಬೇಕಲ್ವಾ? ಅದಕ್ಕೆ ನೀನು ಖುಷಿಯಾಗೋ ವಿಚಾರನ ಹೇಳ್ತೀನಿ. ಹಾ ಹೇಳು, ಏನ್ ಹೇಳ್ತೀಯ ಅಂತ? ಖುಷಿ ವಿಚಾರನ? ಕಂಡೋರ್ ಮನೆ ವಿಚಾರ ಹೇಳ್ತೀಯ ಅಂತ ನಂಗೆ ಸಂಜೆ ಗೊತ್ತು. ಕಂಡೋರ್ ಮನೆ ವಿಚಾರದಾಗೆ ನಮ್ಗೆ ಎಲ್ಲಿಂದ ಬರಬೇಕು ಖುಷಿ? ನಿನಗೊಂದು ಗೊತ್ತಾ, ನೀನು ಇವಾಗ ತಾನೇ ಕಿತ್ತಾಡ್ಕೊಂಬಿಟ್ಟು ಬಂದಲ್ಲ ನಿಮ್ಮ ಅಣ್ಣಯ್ಯ, ಹಂಗೆ ನಿಮ್ಮ ಅಣ್ಣಯ್ಯ ಮದುವೆ ಮಾಡ್ಕೊಳ್ಳೋ ಹುಡುಗಿ ತೇಜ. ನಿಜ ಹೇಳ್ಬೇಕು ಅಂತಂದರೆ ಆ ಹುಡುಗಿ ಈ ಮಮತಿ ಮಗಳು ಬಸ್ರಿನೇ ಅಲ್ಲ. ಏನ್ ಹೇಳ್ತಾ ಇದೀಯಾ? ಬಸ್ರಿ ಅಲ್ವಾ? ನಿಜವಾಗ್ಲೂ ಬಸ್ರಿ ಅಲ್ವಾ? ಅವರಿಬ್ರು ಲವ್ ಮಾಡಿದ್ದು, ಜೊತೆಗಿದ್ದಿದ್ದು, ಓಡಾಡಿದ್ದು ಎಲ್ಲ ಕಥೆನೂ ಗೊತ್ತು ನನಗೆ. ಆದರೆ ಬಸ್ರಿ ಅಂತೂ ಅವರಲ್ಲ. ಅವಳು ಹೊಟ್ಟೆ ಒಳಗಡೆ ಗೆಡ್ಡೆ ಬೆಳೀತಾ ಐತೆ. ಅದಕ್ಕೆ ನೀನಿಯ ಅವಳಿಗೆ ಹೊಟ್ಟೆ ಮುಂದಕ್ಕೆ ಬಂದಿರೋದು. ಅದೆಲ್ಲನೂ ನನಗೆ ಮೊನ್ನೆ ಗೊತ್ತಾಯಿತು. ಹೇಳೋಣ ಅನ್ಕಂಡೆ, ಬ್ಯಾಡ ಅಂತ ಹೇಳ್ಬಿಟ್ಟು ಸುಮ್ಕಾದೆ. ಇವಾಗ ಪಾಪ ನೀನು ಬೇಜಾರಾಗಿದ್ದಲ್ಲ, ಅದಕ್ಕೆ ನೀನು ಹಿಂಗೆ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದೆ. ಇವಾಗ ನಿನ್ನ ಇಷ್ಟ, ನೀನು ಏನು ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಮಾಡು. ನಿಮ್ಮ ಅಣ್ಣ ಹಿಂಗೆ ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡ್ರೆ ಮಾಡು. ಒಳ್ಳೇದು ಮಾಡಿಸ್ಕೊಳ್ಳೋಷ್ಟು ಒಳ್ಳೆಯವನಂತೂ ಅವನಲ್ಲ, ಅದು ನಿನಗೂ ಗೊತ್ತು. ಹಾಗೆ ನೀನಿಯ ಹೋಗ್ಲಿ, ಹುಡುಗಿಗನ ಒಳ್ಳೇದಾಯ್ತದ ಮಾಡೋಣ ಅಂದರೆ ಅವಳನ್ನು ದೊಡ್ಡ 420. ಇಬ್ರು ಬಗ್ಗೆನೂ ತಲೆ ಕೆಡಿಸ್ಕೊಬೇಡ. ಅವ್ರವ್ರು ಮಾಡಿದ ಕರ್ಮ ಅವ್ರವ್ರೇ ಅನುಭವಿಸ್ತಾರೆ. ಮಗಳೇ ಇದೇನೇ ಇದು? ಯಪ್ಪ ಅವಳೇ ನಮ್ಮ ಬಣ್ಣ ಹಚ್ಚದಂಗೆ ನೀ ನಾಟಕ ಮಾಡ್ತಾವಳಲ್ಲಮ್ಮ ನಮ್ಮ ಮನೆಗೆ ಬಂದ್ಬಿಟ್ಟು. ನಡಿಯೇ, ನೀವು ಅತ್ತೆಗೆ ಹೇಳ್ಬಿಟ್ಟು ಎಲ್ಲನೂ ನಿಲ್ಲಿಸ್ಬಿಡಣ ಮದುವೆಯ. ನಡಿಯೇ. ಅದು ಬೇಡ ಕಣಮ್ಮ, ನನಗೇನೋ ನಿಲ್ಲಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ಯಾಕಂದರೆ ಅವಳಿಗೂ ಸರಿಯಾಗಿ ಆಗ್ತೈತೆ. ನಮ್ಮ ಅಣ್ಣ ದೊಡ್ಡ 420, ಅವನನ್ನು ಕಟ್ಕೊಂಡು ಅವಳು ಸರಿಯಾಗಿ ಅನುಭವಿಸ್ಬೇಕು. ಈ ನನ್ನ ಮಗ 420, ಇವನು ಅಷ್ಟೇ, ಇವನು ಅವಳನ್ನು ಕಟ್ಕೊಂಡು ಸರಿಯಾಗಿ ಅನುಭವಿಸ್ಬೇಕು. ಬೇಡಮ್ಮ, ಸಹಾಯ ಮಾಡೋದೇ ಬೇಡ ಅವ್ರಿಬ್ರಿಗೂ. ಸಾಯ್ಲಿ ಹಂಗೇನೆ ಇಬ್ರು ಮದುವೆ ಮಾಡ್ಕೊಂಡು ಇಬ್ರು ಒದ್ದಾಡಿ ಸಾಯ್ಲಿ, ಯಾವಾಗನ ಬುದ್ಧಿ ಬರ್ತೈತೆ. ನನಗಂತೂ ಅವ್ರಿಗೆ ಯಾವ ಸಹಾಯ ಮಾಡಬೇಕು ಅಂತನೂ ದೇವ್ರಣೆ ಅನ್ನಿಸ್ತಿಲ್ಲ. ಸರಿಯಾಗಿ ಹೇಳ್ದೆ ನಿಧಿ. ನೋಡ್ಬೋದು, ಅವ್ರಿಗೆ ಸಹಾಯ ಮಾಡೋ ಅವಶ್ಯಕತೆ ಏನಿಲ್ಲ. ಒಳ್ಳೆಯವ್ರಿಗಾದ್ರೆ ಸಹಾಯ ಮಾಡ್ಬೋದು, ಕೆಟ್ಟವ್ರಿಗೆಲ್ಲ ಸಹಾಯ ಮಾಡೋಕ್ಕಾಗಲ್ಲ. ಅವ್ರವ್ರ ಕರ್ಮದ ಫಲ ಅವ್ರು ಅನುಭವಿಸ್ಲಿ ಬಿಡು. ಅವನ ಹಣೆ ಬರೋದಾಗೆ ಅವಳ ಹೆಸ್ರೇನೇ ಬರೆದಿರೋದು. ಅನುಭವಿಸ್ತಾಳೆ. ಯಪ್ಪ ಅಲ್ಲ, ನನಗೆ ಒಂಥರ ಆಯ್ತೈತೆ. ಅಲ್ಲ ಸುಳ್ಳು ಹೇಳ್ಕೊಂಡು ಹಿಂಗೆ ಮಾಡ್ಕೊಂಡು ಏನಕ್ಕೆ ಹಿಂಗೆ ಮದುವೆ ಮಾಡ್ಕೊತಾಳ ಅವಳು ಮಮತಿ ಮಗಳು? ಬೋಲು ಖತರ್ನಾಕು ಅಂತ ಅನ್ನಿಸ್ತದೆ. ಯಪ್ಪ ಅವಳು ಬೇಡ, ಅವ್ರ ಫ್ಯಾಮಿಲಿನೂ ಬೇಡ, ಅವ್ರ ಫ್ಯಾಮಿಲಿ ಸವಾಸನೂ ಬೇಡ. ನನ್ನ ಮಗಳು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಒಳ್ಳೇದೇನಿ ಆಯ್ತಾಗ.
ನಾನು ಹಂಗೆ ಅನ್ಕೊಂತ ಇದ್ದೀನಿ. ಬಂದಿದ್ದು ಒಳ್ಳೇದೇ ಆಯಿತು. ಏನಾರ ಮಾಡ್ಕೊಂಡು ಸಾಯ್ಲಿ, ನಾನಂತೂ ಸಹಾಯ ಮಾಡೋಕ್ಕಿಲ್ಲ. ದಯ್ಯ ನೀನು ಏನು ಸಹಾಯ ಮಾಡಕ್ಕೆ ಹೋಗ್ಬೇಡ ಅವ್ರಿಗಂತೂ. ಹಂಗೆ ಬಿದ್ದು ಸಾಯ್ಲಿ ಅವ್ರೂ. ಥು, ಯಾರು ಏನು ಒಳ್ಳೇರಲ್ಲಮ್ಮ. ಎಲ್ಲ ಹಂಗೆ 420ಗಳು ಪ್ಲಸ್ 420ಗಳು ಇಬ್ಬರು ಸೇರ್ಕೊಂಡು 840ಗಳು ಆಗ್ತಾರೆ ಅಷ್ಟೇನೇನೆ. ಆದರೆ ನನ್ನ ಬಾಯಾಗೆ ನಿಲ್ಲದೇ ಇಲ್ಲ. ಏನು ಮಾಡಲಿ? ಹೌದು ಡಾರ್ಲಿಂಗ್, ಒಂದು ಹೇಳ್ತೀನಿ ಕೇಳಿಸ್ಕ. ಸರಿ, ಇವಾಗ ನೀನು ಹೋಯ್ತೀಯಾ ಮದುವೆಯ ನಿಲ್ಲಿಸ್ತೀಯ. ಅವಳು ಬಸ್ರಿ ಎಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಮದುವೆಯ ನಿಲ್ಲಿಸ್ತೀಯ. ನಿಂತೋಯ್ತದ ಮದುವೆ. ಆಮೇಲೆ ಒಳ್ಳೆ ಹುಡುಗಿನೇನೇ ಹುಡುಕ್ಬಿಟ್ಟು ಮದುವೆ ಮಾಡ್ತಾರೆ ಅಂತ ಅನ್ಕ. ಆ ಬಡ್ಡಿ ಚಿಕ್ಕ ಸಾವುಕಾರಂಗೆ ಮದುವೆ ಮಾಡಿದ್ರೆ ಆ ಹುಡುಗಿ ಒಳ್ಳೆಳಾಗಿರ್ತಾಳೆ. ಈ ನನ್ನ ಮಗ ಮೊದಲೇ ಕಲಾಕಾರ 840. ಇಂಥ ನನ್ನ ಮಗಂಗೆ ಒಳ್ಳೆ ಹುಡುಗಿ ಸಿಕ್ಕಿ ಅದೆಲ್ಲ ಬೇಕಾ? ಒಳ್ಳೆ ಹುಡುಗಿ ಹೆಂಗೆ ಅನುಭವಿಸ್ತಾಳೆ ಹೇಳು? ಇವತ್ತು ಸಾವುಕಾರ 420, ಸಾವುಕಾರನ ಕಟ್ಕೊಂಡಿರೋ ಹೆಂಡ್ತಿ ಎಷ್ಟು ಅನುಭವಿಸ್ತಾಳೆ ಹೇಳು? ಯೋಚನೆ ಮಾಡು. ಹಂಗೇನೇನಿಯ ಇವನಂಗೆ ಕಟ್ಕೊಳ್ಳೋ ಹೆಂಡ್ತಿನೂ ಬಂದ್ಬಿಟ್ಟು ಸರಿಯಾಗಿ ಅನುಭವಿಸ್ತಾಳೆ. ಇದೆಲ್ಲ ನಿನಗೆ ಬೇಕಾ? ಬೇಡ. ಇಂಥ 840 ನನ್ನ ಮಕ್ಳಿಗೆ ಅಂಥ 420 ಹುಡುಗಿಯರು ಇದ್ರೇನೆ ಸರಿ ಹೋಗೋದು. ಇಲ್ಲ ಅಂದರೆ ಸರಿ ಹೋಗೋಕ್ಕಾಗಲ್ಲ. ಒಳ್ಳೆಯವ್ರನ್ನ ಕಟ್ಟಿಬಿಟ್ರೆ ಅವನಿಗೆ ಅಷ್ಟೇ, ಒಳ್ಳೆಯವ್ರ ಕತೆ ಮುಗ್ದೋಗ್ಬಿಡ್ತೈತೆ. ನನ್ನ ಮಾತು ಕೇಳು, ಈ ಸಲ ಬಿಟ್ಬಿಡು. ಆರಾಮಾಗಿ ನೆಮ್ಮದಿಯಾಗಿರು. ನಿನ್ನ ಮಗಳು ಇಲ್ಲಿಟ್ಕ, ಬರೋ ಆಸ್ತಿ ಬರ್ತೈತೆ. ಆರಾಮಾಗಿ ನಿನ್ನ ಮಗಳು ಮೊದಲು ಒಳ್ಳೆ ಕಡೆ ಒಂದು ಹುಡುಗ ನೋಡ್ಬಿಟ್ಟು ಮದುವೆ ಮಾಡಿ ಕಳಿಸು. ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ನೀನು ಹೇಳೋದು ಸರಿಯಾಗಿ ಐತೆ. ವಿಷಯ ಗೊತ್ತಾದ್ರೂ ಯಾರಿಗೋ ಹೇಳ್ದಿದ್ದಂಗೆ ಬಾಯಿ ಮುಚ್ಕೊಂಡಿರೋದು ಎಷ್ಟೋ ವಾಸಿ. ಅವ್ರವ್ರು ಅದೇನೇನು ತೀರ್ಮಾನ ಮಾಡ್ಕೋತಾರೋ ಮಾಡ್ಕೊಂಡ್ಲಿ. ಅವರೇನಿಯ ಬುದ್ಧಿವಂತರು ಅಂತ ಅನ್ಕೋಬಿಟ್ಟವ್ರೆ. ನಾವ್ಯಾರು ಬುದ್ಧಿವಂತರೆಲ್ಲ ದಡ್ಶಿಕಮಣಿಗಳು. ಅವರೇನಿಯ ಬುದ್ಧಿವಂತರು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟವ್ರೆ. ಸರಿ ಬಿಡು, ಅವರೇ ಬುದ್ಧಿವಂತರಾಗಲಿ, ನಾವೇ ದಡ್ಶಿಕಮಣಿಗಳಾಗಲಿ ಅಲ್ವಾ? ಸುಮ್ಮನೆ ಯಾಕೆ? ಸಾಯ್ಲಿ ಸಾಯ್ಲಿ, ಎಲ್ಲ ಅನುಭವಿಸ್ಕೊಂಡು ಸಾಯ್ಲಿ. ನನ್ನ ಮಗಳು ಮಾತ್ರ ಸಂಡಕ್ಕಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನೂ ಬೇಕಿಲ್ಲ. ಊರವ್ರಿಗೆಲ್ಲ ಸಹಾಯ ಮಾಡ್ತೀವಿ, ಆದರೆ ನಮಗೆ ಯಾರು ಸಹಾಯ ಮಾಡೋಕ್ಕಿರಕ್ಕಿಲ್ಲ. ಎಲ್ಲ ಇಕ್ಕೋರೆ ಬತ್ತೀನಿ ನಮಗೆ. ಮಗಳೇ, ಅವ್ರದೆಲ್ಲ ಸಮಸ್ಯೆ ಮುಗಿಯ ಗಂಟನೂ ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡು. ಅನುಭವಿಸ್ಕೊಂಡು ಸಾಯ್ಲಿ ಅವರೇ. ನಿನಗೆ ಅವ್ರವ್ರು ಮಾಡಿದ ಕುರುಮುಗಳಿಗೆ ಅವರೇ ಅನುಭವಿಸ್ಕೊಂಡು ಹೋಯ್ತಾರೆ. ನಿನಗೆ ಯಾಕೆ ಹೇಳಿ ನೋವು? ಚೆನ್ನಾಗಿ ಮಾಡಿಕ್ತೀನಿ, ತಿನ್ಕೊಂಡಿರು. ಇನ್ನು ನಿನ್ನ ತಮ್ಮ ಪ್ಯಾಟೆನಾಗ ಓದಕ್ಕೆ ಹೋಗವನಿ, ಅವನು ಬತ್ತೀನಿ ಅಂತ ಹೇಳ್ತಾವನಿ. ಅವನು ಏನಾರ ಬಂದ್ಬಿಟ್ರೆ ಅಪ್ಪ ಹೆಂಗೋನು ಎಲ್ಲ ಸೊರೈತದೆ. ಸರಿ ಹೇಳಮ್ಮ, ಹಾಗೆ ಆಯಿತು. ಆದರೆ ನನಗಂತೂ ಭಾಳ ಖುಷಿ ಆಗ್ತೈತೆ. ನಮ್ಮ ಅಣ್ಣಂಗೆ ಮದುವೆ ಆದಮೇಲೆ ಅವಳು ಬಸ್ರಿ ಅಲ್ಲ ಅಂತ ಗೊತ್ತಾದರೆ ನಮ್ಮ ಅಣ್ಣ ಹಿಂಗೆ ಹೆಂಗೆ ಆಗ್ತೈತೆ ಹೇಳು? ಮೈಯೆಲ್ಲ ಪರಚ್ಕೊಂಡು ಹೊಡ್ಕೊಂಡು ಬಡ್ಕೊಂಡು ತಲೆ ಕೆಟ್ಟೋಗ್ಬಿಡಲ್ವಾ? ಹಂಗೆ ಆಗಬೇಕು ಕಣಮ್ಮ, ಹಂಗೆ ಆಗಬೇಕು. ನಾನು ನೋಡಬೇಕು, ಅವಾಗೇನಿಯ ನನಗಂತೂ ಖುಷಿ ಆಗೋದು. ಲೇ ತರ್ಲೆ, ಇನ್ನೊಬ್ರು ನೋವಾಗೆ ನಾವು ಖುಷಿ ಪಡೋದು ಅಂದರೆ ಏನು ಸಂದಕ್ಕಿರ್ತದೆ ಹೇಳು? ದೇವರು ಮೆಚ್ತಾನೇನು? ಮುಚ್ಚು ಬಾಯ. ಅವ್ರೇನು ಭಾಳ ಒಳ್ಳೆರ, ಖುಷಿ ಪಡಬಾರ್ದು ಅನ್ನೋಕ್ಕೆ. ಇವತ್ತಂತೂ ಭೈರವ ನನ್ನಂತೂ ಭಾಳ ಖುಷಿ ಪಡಿಸ್ಬಿಟ್ಟೈತೆ. ಇಲ್ಲ ಅಂದ್ರೆ ಇನ್ನೊಂದು ವಾರ 15 ದಿನ ಆದ್ರೂ ಗೊಳೋ ಅಂತ ಹತ್ಕೊಂಡು ಕುತ್ಕೊತಾ ಇದ್ದೆ. ಆದರೆ ಇವಾಗಂತೂ ನನಗೆ ಫುಲ್ ಸಮಾಧಾನ ಆಯಿತು. ಥ್ಯಾಂಕ್ ಯು ಭೈರವ. ನಾನು ಇರೋದಿನಿ ನೀಯ ವಿಷಯಗಳು ಹೇಳಿ ಸಮಾಧಾನ ಮಾಡೋಕ್ಕಲ್ವಾ? ಸಮಾಧಾನ ಮಾಡ್ತಾ ಇದ್ದೀನಿ. ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಹಂಗೇನೆ ನೀಯ. ಅಯ್ಯೋ, ಇನ್ನೂ ಅಲ್ಲಿ ಬೆಂಗಳೂರಾಗ ಒಂದು ಅವಾಂತರ ನಡೀತಾ ಇದ್ಬೋದು. ನೀನು ನೋಡಬೇಕು. ನೀನು ನೋಡಿದ್ರೇನೆ ನೀಯ ಸಂದ ಚೆನ್ನಾಗಿರೋದು. ಏನು ಸಂದಕ್ಕಿರೋದು? ಈಗ ಹೆಂಗಾಗೈತೆ ಪರಿಸ್ಥಿತಿ ಅಂದರೆ 420ಗಳೇನೇ ಒಂದಾಯ್ತಾವ್ರೆ. ಅದೊಂಥರ ಚೆನ್ನಾಗಿರ್ತದೆ. ಒಳ್ಳೆಯವರು ಕೆಟ್ಟವರು ಒಂದಾಗ್ಬಿಟ್ರೆ ಕಷ್ಟ. 420ಗಳೇನೇ ಒಂದಾಗ್ಬಿಟ್ರೆ ಹೆಂಗಿರ್ತದೆ ಹೇಳು? ಹಂಗೆ ಆಯ್ತೈತೆ ಬೆಂಗಳೂರಾಗ ಶಾರದಿ ಮಗಳು ಕತೆಯ ನೀನು ನೋಡಬೇಕು. ಹೆಂಗೆ ನಡೀತೈತೆ ಅಂತ. ಓ ಗತ್ತಾ, ಏನೋ ಅವತ್ತೇನು ಒಂದಂಗಿದ್ದೆ, ನನಗೂ ಗೊತ್ತಿಲ್ಲ. ಹೌದು ಡಾರ್ಲಿಂಗ್, ಮನೆ ನಿಂಗೆ ಎಲ್ಲ ವಿಚಾರನೂ ಹೇಳ್ದೆ. ನಿಮ್ಗೇನು ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ನಿಮಗೆಲ್ಲ ಮರ್ತೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮರ್ತೋಗಂಗೆ ಮಾಡಿಬಿಟ್ಟೆ. ನೀವು ಅಕಸ್ಮಾತ್ ಎಲ್ಲ ಹೋಗಿ ಹೇಳ್ಬಿಟ್ರೆ ಅಂತ ಹೇಳ್ಬಿಟ್ಟು ನಿಮ್ಗೇನು ಗೆಪ್ತಿಲ್ವಾ? ಮನೆ ನಾನು ಎಲ್ಲ ವಿಷಯನೂ ಹೇಳಿದ್ನಲ್ಲ ಒಂಚೂರು. ಅದನ್ನ ಬೇರೆ ಮಾಡೋದು ಕಲ್ತಿದ್ಯಾ? ನೀನು ಮೊದಲೇ ಸರಿ ಇಲ್ವಲ್ಲ, ಓಡೋಗ್ಬಿಟ್ಟು ಎಲ್ರಿಗೂ ಹೇಳ್ತೀಯಲ್ಲ, ಅದೇನೇ ನೀಯ ಭಯ ನನಗೆ.